ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ಲಾಗಿ ಹಾಲು ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದೀವಿ. ನೀವು ಒಬ್ಬಟ್ಟಲ್ಲಿ ಎಲ್ಲ ವಿಧದ್ದು ನೋಡಿರ್ತೀರ. ಈ ಥರದ್ದೊಂದು ಕಾಯಿಂದ ಮಾಡ್ಕೊಬೋದು. ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಗಸಗಸೆ 2 ಟೀ ಸ್ಪೂನು ಮತ್ತು ಏಲಕ್ಕಿ ಮತ್ತು ಇದರಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ಕಪ್ಪಲ್ಲಿ ಒಂದು ಕಾಯಿ ಪೂರ್ತಿ ತೊಗೊಂಡಿದ್ದೀನಿ, ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ, 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ ಚಿಕ್ಕ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಈಗ ಮೊದಲು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೋಬೇಕು. ಒಂದು ಪೂರ್ತಿ ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಗಸಗಸೆ ಏನು ಉರಿತಾ ಇಲ್ಲ, ಹಂಗೆ ಹಾಕ್ಕೊತಾ ಇದ್ದೀನಿ. ಗಸಗಸೆ ಮತ್ತು 5-6 ಏಲಕ್ಕಿನ ಹಾಕ್ತಾಯಿದ್ದೀನಿ. ಮೊದಲು ಈಗ ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ನೋಡಿ ಈ ರೀತಿ ಕಲಿಸ್ಕೋಬೇಕು. ಚಪಾತಿ ರೀತಿ ಅದಕ್ಕೆ ಕಲಿಸ್ಕೋಬೇಕು. ಕೆಲವರು ಮೈದಾದಲ್ಲಿ ಮಾಡ್ತಾರೆ, ನಾವು ಆಲೂಬಟ್ಟನ್ನ ಇದರಲ್ಲೇ ಮಾಡೋದು. ಗೋಧಿ ಹಿಟ್ಟಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ನೋಡಿ ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಚ್ಚಿ ಈ ಥರ ಮುಚ್ಚಿಡಬೇಕು. ಒಂದು 1/4 ಗಂಟೆ ನೆನೆಯೋಕೆ ಬಿಡಬೇಕು ಇದನ್ನು. ಈಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಎಷ್ಟಿರುತ್ತೆ ಅಂತ ಈ ಥರ ಮೊದಲು ಕರಗಿಸ್ಕೊಂಡು ಹಾಕ್ಕೊತೀನಿ. ನೋಡಿ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ಒಂದು ಬಾಣಲಿನ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ ಬೆಲ್ಲನ. ಚಿಕ್ಕ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ ಬೆಲ್ಲನ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೇಗನೂ ಮಾಡ್ಬೋದು ಮತ್ತು ಈಸಿಯಾಗಿರೋ ಮೆಥಡೆಲ್ಲ ಮಾಡ್ಬೋದು ಇದು. ನೋಡಿ ಈಗ ರುಬ್ಕೊಂಡಿರೋಂತಹ ಕಾಯಿ, ಏಲಕ್ಕಿ ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು. ಬೆಲ್ಲದ ಜೊತೆಗೆ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅದಕ್ಕೆ ಬರೋವರೆಗೂ. ತುಂಬ ನೀರು ಬೆರೆಸಬಾರ್ದು, ಇದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈಗ ಪೂರಿ ಒಸ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ್ನ ಮಾಡಿಕೊಂಡು ಪೂರಿ ಮಾಡ್ಕೋಬೇಕು. ಮೊದಲು ಚಿಕ್ಕ ಚಿಕ್ಕ ಉಂಡೆಗಳ್ನ ಮಾಡಿಟ್ಕೋಬೇಕು. ಈಗ ಒಂದು 5-6 ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂಥೇಳಿ. ಇನ್ನೊಂದು ಬಾಣಲಿಗೆ ಪೂರಿ ಕರಿಯೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಪೂರಿ ಉಜ್ಕೊತಾ ಇದ್ದೀನಿ. ತುಂಬ ತೆಳು ಉಜ್ಕೋಬಾರ್ದು, ಸ್ವಲ್ಪ ದಪ್ಪಕ್ಕೆ ಉಜ್ಕೋಬೇಕು ಮತ್ತು ಅಗಲ ಉಜ್ಕೋಬಾರ್ದು. ಪೂರಿ ಸೈಜಲ್ಲೇ ಉಜ್ಕೋಬೇಕೆಲ್ಲನೂ. ತುಂಬ ತೆಳು ಉಜ್ಕೊಂಡ್ರೆ ಪೂರಿ ಸರಿಯಾಗಿ ಲಟ್ಸೋಕ್ಕಾಗೋದಿಲ್ಲ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದು ಅರ್ಧ ಗಂಟೆಯಲ್ಲೆಲ್ಲ ಮಾಡಿಬಿಡ್ಬೋದು ನೋಡಿ ಎಲ್ಲನೂ. ನೋಡಿ ಈ ರೀತಿ ಉಜ್ಕೋಬೇಕು. ನೋಡಿ ತುಂಬ ತೆಳುವು ಅಲ್ಲದೆ ತುಂಬ ದಪ್ಪನೂ ಅಲ್ಲದೆ ಮೀಡಿಯಮಾಗಿ ಈ ರೀತಿ ಉಜ್ಕೋಬೇಕು ಪೂರಿನ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಕಡಿಮೆ ಇದೆ. ಎಲ್ಲ ಥರ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಒಬ್ಬಟ್ಟು ಒಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಎಣ್ಣೆ ಬಿಸಿ ಆದಮೇಲೆ ಪೂರಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಜಾಲರಿಯಿಂದ ಈ ಥರ ಒತ್ತಬೇಕು. ಆಗ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನೋಡಿ ತುಂಬ ಡ್ರೈ ಮಾಡಬೇಡಿ ಇದನ್ನು. 2 ಕಡೆ ಬೆಂದ ಮೇಲೆ ತೆಗೆದು ಬಿಡಬೇಕು. ನೋಡಿ ಈ ಥರ ಪೂರಿ ಬಂದಿದೆ. ನಾನು ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ಒಂದು 2-3 ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಈ ಥರ ಒತ್ತಿಟ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಮೊದಲೇ ಪಾಕ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ, ಲಾಸ್ಟಲ್ಲಿ ಈ ಥರ ಪೂರಿ ಕರೆದುಕೊಂಡು ಎಲ್ಲ ಸೈಡ್ಗೆ ಇಟ್ಕೋಬೇಕು. ಹಸಿಟ್ಟು ಚೆನ್ನಾಗಿ ನೆಂದಿದ್ರೆ ಈ ಥರ ಬರುತ್ತೆ. ನೋಡಿ 2 ಕಡೆ ಈ ಥರ
ಮಾಡ್ಕೋಬೇಕು ನೋಡಿ. ಈಗ ಪೂರಿ ಸ್ವಲ್ಪ ಆರಿದ್ಮೇಲೆ ಪಾಕನೂ ತುಂಬ ಬಿಸಿ ಇರಬಾರ್ದು, ಲೈಟಾಗಿ ಬಿಸಿ ಇರಬೇಕು. ಆವಾಗ ಈ ಥರ ನೋಡಿ ಡಿಪ್ ಮಾಡಿ ಅದರಲ್ಲಿ ಆ ಪಾಕದಲ್ಲಿ ಅದ್ದಿ ತೆಗಿಬೇಕು. ಅದನ್ನು ಬೇಗ ನೆಂದೋಗುತ್ತೆ, ಒಂದು 5 ನಿಮಿಷಕ್ಕೆಲ್ಲ ನೆಂದುಬಿಡುತ್ತದು. 5 ನಿಮಿಷವೂ ಬೇಕಿಲ್ಲ, ಇನ್ನೂ ಬೇಗನೆ ನೆನೆಯುತ್ತೆ. ನೆಂದಮೇಲೆ ತಿನ್ಬೋದು. ಇಲ್ಲಾಂದರೆ ಪೂರಿ ತೇಲಿಸ್ಕೊಂಡು ಮತ್ತೆ ಅದನ್ನು ಪಾಕ ನೆತ್ಕೊಂಡು ತಿನ್ಬೋದು ನೋಡಿ. ಒಂದು ಕಪ್ಪಲ್ಲಿ ಈ ಥರ ಡಿಪ್ ಮಾಡಿ ತೆಗಿಬೇಕು ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ. ಪೂರಿ ಒಂದಿಟ್ಕೊಂಡು ಈ ಥರ ಈ ಪಾಕದಲ್ಲಿ ತಿನ್ಬೋದು. ಕಾಯಿ ಹಾಲು ನೋಡಿ ಈ ಥರ ರೆಡಿ ಆಯಿತು ಕಾಯಿ ಒಬ್ಬಟ್ಟು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.